ಸಮಯ ಆಗಿದೆ ಕರೆಕ್ಟಾಗಿ 4:45. ತಿರುಪತಿಗೆ ಒಂದು 28 ಕಿಲೋಮೀಟರ್ ದೂರದಲ್ಲಿದ್ದೀವಿ. ನಮಗೆ ಫ್ರೆಶ್ ಅಪ್ ಆಗಿ ಕೊಟ್ಟಿದ್ದಂಥ ರೂಮ್ ಟೂರ್ ಮಾಡಿಸ್ತೀನಿ. ಅಲ್ಮೇರು ಮಂಗಾಪುರ ಕರ್ಕೊಂಡು ಹೋಗ್ತಾರೆ. ATT ವ್ಲಾಗ್ಸ್ ವೀಕ್ಷಿಸ್ತಿರ್ತಕ್ಕಂಥ ನನ್ನ ಎಲ್ಲ ಕುಟುಂಬದವ್ರಿಗೆ ಕೆಂಗೇರಿಯಿಂದ ನಮಸ್ಕಾರಗಳು. 2 ಅವರ್ ಜರ್ನಿ ಮೈಸೂರಿಂದ ಬೆಂಗಳೂರಿಗೆ ಹೋಗೋರಿಗೆಲ್ಲ ಮಾಮೂಲಿನೇ ಇದು. ಸೊ ಈಗ ಡಿನ್ನರ್ ಬ್ರೇಕ್ ಅಂತ ಬಿಟ್ಟಿದ್ದಾರೆ. ಉಡುಪಿ ಗಾರ್ಡನ್ ಹೋಟೆಲ್ಗೆ ಡಿನ್ನರ್ಗೆ ಅಂತ ನಿಲ್ಸಿದ್ದಾರೆ. ಡಿನ್ನರ್ ಬ್ರೇಕ್ ಒಂದು ಅರ್ಧ ಗಂಟೆ ಅಂತೆ. ಮಾಡ್ಕೊಂಡು ಟಕ್ಕಂತ ಬಂದು ಹತ್ಕೊಳ್ಳಿ ಬಸ್ನ ಅಂತ ಅಂದಿದ್ದಾರೆ. ಒಂದು ಇನ್ಫಾರ್ಮೇಷನ್ ಏನು ಅಂತ ಅಂದರೆ, ಊಟ ಅದರಲ್ಲಿ ಇನ್ಕ್ಲೂಡ್ ಆಗಿರಲ್ಲ. ಊಟ ಅಂತನಲ್ಲ, ಯಾವುದೇ ಡಿನ್ನರ್ ಆಗಲಿ, ಬ್ರೇಕ್ಫಾಸ್ಟ್ ಆಗಲಿ, ಲಂಚ್ ಆಗಿರಲಿ, ಯಾವುದು ಕೂಡ ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಆಗಿರಲ್ಲ. ಟ್ರಾವೆಲಿಂಗ್ ಪ್ಯಾಕೇಜ್ ಮಾತ್ರ ಇದು. ಯಾವುದೇ ಕಾರಣಕ್ಕೂ ಊಟದ್ದೆಲ್ಲ ಏನೂ ಇರಲ್ಲ. ಇದೊಂದು ಇನ್ಫಾರ್ಮೇಷನ್ ನಿಮಗೆ ಹೇಳಬೇಕು ಅಂತ ಅಂದ್ಕೊಂಡು ಮಿಸ್ ಮಾಡಿದ್ದೆ. ಸೊ ಈಗ ಹೇಳ್ತಾಯಿ, ನಾವೀಗೇನು ಡಿನ್ನರ್ ಮಾಡ್ತಿದ್ದೀವಲ್ಲ, ಇದು ಕಂಪ್ಲೀಟ್ಲಿ ನಮ್ಮ ಓನ್ ಅಮೌಂಟಲ್ಲಿ, ದುಡ್ಡಲ್ಲಿ ಊಟ ಮಾಡ್ತಿರ್ತಕ್ಕಂಥದ್ದು. ಅದು ಹೆಂಗೆ ಮೇಂಟೈನ್ ಮಾಡ್ತಾರಲ್ಲಪ್ಪ ಅವ್ರು. ಯಾರು ಮತ್ತೆ ರಿಯಲ್ ಮದುವೆ ಆದ್ರೆ ಕಲ್ಲೇ ಆಗಲ್ಲಪ್ಪ. ದೇವರೆಲ್ಲ ಕಲ್ಲಾಗ್ಬಿಡ್ರ ತೆಗೆ. ಅವ್ರಿಗೆ ಸಹಿಸಕ್ಕೆ ಆಗ್ತಾ ಇಲ್ಲ ದೇವರಿಗೆ. ಜನಗಳು ಹೆಂಗ್ ಸಹಿಸ್ತಾರೆ ಅಂತ. ಅವಳು ಇಂಥ ಅನ್ಯಾಯದ ಮಾತುಗಳನ್ನು ಆಡುತ್ತಿದ್ದರೂ ಸುಮ್ಮನಿರಬರಲ್ಲ. ಇದು ನ್ಯಾಯವೇ ನಿಮಗೆ? ನಿಜ ನಿಜ. ದೇವರೇ ಕಾಟ ತಡೆಯಾಗದೆ ಕಲಾಗ್ಬಿಡತ್ತೆ. ವೈಕುಂಠವಾಸಿಯಾದ ನಿಮಗೆ ಭೂಸ್ಪರ್ಶವಾದೊಡನೆ ನಿಮ್ಮ ತನವು ಮನವು ಕಲ್ಲಾಗಿ ಹೋಯಿತೇನು? ಶ್ರೀನಿವಾಸ ಕಲ್ಯಾಣ ಮೂವಿ ನೋಡ್ತಾ ಇದ್ವಿ. ಇನ್ನೇನು ಕ್ಲೈಮ್ಯಾಕ್ಸ್ ಹತ್ರ ಇದ್ವಿ. ಫುಲ್ ನೆಕ್ಸ್ಟ್ ಲೆವೆಲ್ ಆಗಿದೆ. ಚೆನ್ನಾಗಿತ್ತು ಊಟ. ನೀವೇನಾದ್ರು ಬೆಂಗಳೂರಿಗೆ ಹೋಗ್ತಿದ್ರೆ ಅಥವಾ ಲಾಂಗ್ ಡ್ರೈವ್ ಎಲ್ಲರೂ ಹೋಗ್ತಿದ್ರೆ, ಕೆಂಗೇರಿ ನಿಮಗೆ ಪಿಟ್ ಸ್ಟಾಪ್ ಥರ ಯೂಸ್ ಮಾಡ್ಕೋತೀನಿ ಅಂತಂದರೆ ನಾವು ನಿಮಗೆ ಖಂಡಿತವಾಗ್ಲೂ ಈ ಒಂದು ಹೋಟೆಲ್ನ ಸಜೆಸ್ಟ್ ಮಾಡ್ತೀವಿ. ಉಡುಪಿ ಗಾರ್ಡೇನಿಯಾ ಉಡುಪಿ ಗಾರ್ಡೇನಿಯಾ ಅಂತ ಚೆನ್ನಾಗಿದೆ ಹೋಟೆಲ್. ಹೆಡಿಂಗ್ ಟುವರ್ಡ್ಸ್ ಈಗ ತಿರುಪತಿ. ಇನ್ನೆಲ್ಲೂ ಸ್ಟಾಪ್ ಇಲ್ಲ ಅನ್ಕೋತೀನಿ. ಮೇ ಬಿ ಇನ್ನೊಂದು ಸಣ್ಣ ಪುಟ್ಟ ಪಿಟ್ ಸ್ಟಾಪ್ಗಳಿರ್ಬೋದು. ಕೆಂಗೇರಿಲಿ ಹೊಟ್ಟೆ ತುಂಬ ಊಟ ಮಾಡಿ ಮಲಗಿದ್ದ ನಮಗೆ ಒಂದು ಹೊತ್ತಲ್ಲಿ ಎಚ್ಚರ ಆಗಿ ಏನಪ್ಪ ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಹಂಗೆ ಹೋಗಿ ಮುಂದ್ಗಡೆ ವೀಡಿಯೋ ಕ್ಯಾಪ್ಚರ್ ಮಾಡೋಣ ಅಂತ ಹೋಗಿ ನೋಡ್ತೀನಿ, ಕಾರು ಮಿಕ್ಕಿರೋ 2 ವೀಲರ್ ವೆಹಿಕಲ್ಸ್ಗಳೆಲ್ಲ ಬಸ್ನ ಓವರ್ಟೇಕ್ ಮಾಡ್ಕೊಂಡು ಹೋಗ್ತಾಯಿತ್ತು. ಕನ್ಫ್ಯೂಷನ್ ಆಗಿ ಯಾಕೆ ಅಂತ ಬಸ್ ಡ್ರೈವರ್ನ ಕೇಳಿದ್ದಕ್ಕೆ, ಬಸ್ಸು 60 km/h ಮಾತ್ರ ಹೋಗೋದು ಸರ್, ಸೇಫ್ಟಿ ಪರ್ಪಸ್ಗೆ KSTTC ಅವರು ಬಸ್ನ ಸ್ಪೀಡ್ನ ಲಾಕ್ ಮಾಡಿಬಿಟ್ಟಿದ್ದಾರೆ ಅಂತ ಅಂದರು. ಕನ್ಫ್ಯೂಷನ್ ಆಯಿತು ಅಂದರೂ ಸಮಾಧಾನ ಮಾಡ್ಕೊಂಡು ಮಲ್ಕೊಂಡೆ. 2ನೇ ಬ್ರೇಕ್ ಇದು. ಅಂದರೆ ಒಂದು ಡಿನ್ನರ್ ಬ್ರೇಕ್ ಆದ್ಮೇಲಿಂದ ಒಂದು ಸಣ್ಣ ಪಿಟ್ ಸ್ಟಾಪ್ ಕೊಟ್ಟಿದ್ದಾರೆ. ಈಗ ಸಮಯ ಆಗಿದೆ ಕರೆಕ್ಟಾಗಿ ಒಂದು 12 ಗಂಟೆ 12:10 ಅನಿಸುತ್ತೆ ಈಗ ಸಮಯ. ನಾವು ಆಲ್ರೆಡಿ ಇನ್ನೇನು ಆಂಧ್ರ ಪ್ರದೇಶ್ ಬಾರ್ಡರ್ ಅಲ್ಲಿದ್ದೀವಿ. ಮೇ ಬಿ ಇನ್ನೊಂದು 5-10 ಕಿಲೋಮೀಟರ್ಸ್ ಅನಿಸುತ್ತೆ ಬಾರ್ಡರ್ಗೆ. ಅಲ್ಲಿಂದ ನೀವು ನೋಡ್ಬೋದು ಈ ಒಂದು ಗಡೂರು ಟೋಲ್ ಪ್ಲಾಜಾನ ದಾಟಿ ಮುಂದೆ ಹೋಗ್ತಾ ಇದ್ದೀವಿ. KSTTCಯಲ್ಲಿ ಬುಕ್ ಮಾಡ್ಕೊಂಡಾಗ ನಿಮಗೆ ಇದೊಂದು ಲೈಕ್ ಎಷ್ಟೊಂದು ಜನ ಡಯಾಬಿಟಿಕ್ ಪೇಷಂಟ್ಸ್ಗಳಿರ್ತಾರೆ, ಎಷ್ಟೋ ಜನ ವಯಸ್ಸಾದವ್ರು ಇರ್ತಾರೆ. ಇದೆಲ್ಲ ಕನ್ಸಿಡರೇಷನಲ್ಲಿ ಇಟ್ಕೊಂಡು ಈ ರೀತಿ ಒಂದು ಎಕ್ಸ್ಟ್ರಾ ಕಂಫರ್ಟ್ನ ಕ್ರಿಯೇಟ್ ಮಾಡಿಕೊಡ್ತಾರೆ. ಲೈಕ್ ಈ ಥರ ಒಂದು ಪಿಟ್ ಸ್ಟಾಪ್ಸ್ಗಳನ್ನ ಕೊಟ್ಟಾಗ ಒಂದು ಕಡೆ. ಸೊ ಈಗ ಆಗಿದೆ ಸಮಯ. ನೋಡಿ ಎಷ್ಟು ಫ್ರೆಶ್ ಆಗಿ ಕಾಣ್ತಾ ನಾನು ಅಂತ. ಮೇ ಬಿ ಇನ್ನೊಂದು 2:30-3 o'clock ಅಷ್ಟರಲ್ಲಿ ನಾವು ನಮ್ಮ ರೂಮ್ಸ್ಗೆ ನಮ್ಮನ್ನು ರೀಚ್ ಮಾಡಿಸ್ತಾರೆ. ಆ್ಯಂಡ್ ಇದರ ಜೊತೆಗೆ ಇನ್ನೊಂದೇನು ಅಂತ ಅಂದರೆ 22nd May ಇವತ್ತು ಆಲ್ರೆಡಿ 12 ಆಗಿರೋದ್ರಿಂದ ನಮ್ಮ ಓನ್ ಬರ್ಡೇ. ಬನ್ನಿ ಹೋಗ್ಬಿಟ್ಟು ವಿಶ್ ಮಾಡೋಣ.
ಮೇಡಮ್ಮ ಬರ್ತಡೆಗಾರಿ ಹಾಫ್ ಸೆಂಚುರಿ ಆಗಿದೆ. ಹಾಫ್ ಇಯರ್ ಓಲ್ಡ್ ಏನಂತೆ ಫಿಫ್ತ್ ಇಯರ್ ಕ್ರಾಸ್ ಆಯ್ತು ಇವತ್ತಿಗೆ. ಪಾರ್ಟಿ ತಿರುಪತಿಲಿ ವೆಂಕಟರಮಣ ದರ್ಶನ ಮಾಡಿಸ್ಬಿಟ್ಟು. ಓಕೆ ಓಕೆ, ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಯಜಮಾನ್ರೆ. ಬನ್ನಿ ಈಗ ನಮಗೆ ಫ್ರೆಶ್ ಅಪ್ ಆಗಿ ಕೊಟ್ಟಿದ್ದಂತಹ ರೂಮ್ ಟೂರ್ ಮಾಡಿಸ್ತೀನಿ. ನೋಡಿ ಸಲ ಇದೆ, ಇಲ್ಲಿ ಆಲ್ಮೋಸ್ಟ್ ರೆಡಿ ಆಗಿದ್ದೀವಿ. ಎಂಟರ್ ಆಗ್ತಿದ್ದಂಗೆ ಇನ್ನೊಂದು ರೂಮ್ ಇದೆ, ಡಬಲ್ ಶೇರಿಂಗ್ ಬೆಡ್ ಇದೆ, ವಿಂಡೋ ಇದೆ. ಆಲ್ಮೋಸ್ಟ್ ಕತ್ಲೆ ಇರೋದ್ರಿಂದ ಏನೋ ಕಾಣಿಸಲ್ಲ ಈಗ ಸದ್ಯಕ್ಕೆ. ಆ್ಯಂಡ್ ಟಿವಿ ಇದೆ, AC. ಕಡೆ ಬಂದರೆ ನಿಮಗೆ ವಾಶ್ ಬೇಸಿನ್, ಮಿರರ್ಗಳು. ನೀವು ಕಂಪ್ಲೀಟ್ ಆಗಿ ರೆಡಿ ಆದರೆ ನೋಡ್ಕೊಳ್ಳೋಕ್ಕೆ ಒಂದು ಮಿರರ್ ಕೂಡ ಇದೆ. ದಿಸ್ ಈಸ್ ವಾಶ್ರೂಮ್, ಸ್ಪೇಷಿಯಸ್ ಆಗಿ ನೀಟಾಗಿದೆ, ಕಮೋಡ್ ಇದೆ, ಗೀಸರ್ ಫೆಸಿಲಿಟಿ ಕೂಡ ಇದೆ, ಬಿಸಿನೀರು ಅವೈಲೇಬಲ್ ಇರುತ್ತೆ. ಸೊ ಇಟ್ಸ್ ಪ್ರಿಟಿ ಮಚ್ ಒಂದು ಫ್ರೆಶ್ ಅಪ್ ಆಗೋಕ್ಕೆ. ADT ಲಾಗ್ಸ್ ಕುಟುಂಬದವರೆಲ್ಲರಿಗೂ ಕೂಡ ಶುಭ ಮುಂಜಾನೆ. ಸಮಯ ಆಗಿದೆ ಕರೆಕ್ಟಾಗಿ 4:45. ತಿರುಪತಿಗೆ ಒಂದು 28 ಕಿಲೋಮೀಟ್ರ್ ದೂರದಲ್ಲಿದ್ದೀವಿ. ನಮಗೆ ರೂಮ್ ಕೊಟ್ಟಂತಹ ಹೋಟೆಲ್ ಇದು, ಹೋಟೆಲ್ ವಿಂಟೇಜ್ ಇನ್ ಅಂತ. ಸೊ ಹೀಗಿದೆ. ಈಗ ಇಲ್ಲಿಂದ ಅಲ್ಮೇರು ಮಂಗಾಪುರ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ದರ್ಶನ ಮುಗಿಸಿ ನಂತರ ಬೆಟ್ಟಕ್ಕೆ ಹೊರಟಿದ್ದೇವೆ. ಏನಿನ ಹೆಸರು? ಲಿತಿಕ್ಷಾ. ಎಷ್ಟನೇ ಕ್ಲಾಸು? 4th ಇಂದ 5th. ಅದು ನಿನ್ನ ತಮ್ಮನಾ? ಹೌದಾ? ಹಾಯ್, ಏನು ನಿನ್ನ ಹೆಸರು? ಸತೀಶ್. ಇನ್ನು ಅವಾಗ ದೇವಸ್ಥಾನ ಅಲಿವೇಲಿ ಮಂಗಾಪುರ ಇದೆ, ತಿರುಚಾನೂರು ಪದ್ಮಾವತಿ ದೇವಸ್ಥಾನ ಅಂತ. ಈ ದೇವಸ್ಥಾನ ಬಂದು 4:15 ಓಪನ್ ಆಗ್ತದೆ, 5:15 ಲಾಕ್ ಮಾಡಿಬಿಡ್ತಾರೆ. ತಿರ್ಗಾ ಬೆಳಗ್ಗೆ 9 ಗಂಟೆಗೆ ಓಪನ್ ಆಗ್ತದೆ. ಓನ್ಲಿ ಸ್ಪೆಷಲ್ ಪೂಜಾ 4:30 to 5:30 ಓನ್ಲಿ ಸ್ಪೆಷಲ್ ಪೂಜಾ. ಸುಪ್ರಭಾತ ದರ್ಶನ, ಸಹಸ್ರನಾಮಾರ್ಚನ, ನಿತ್ಯಾರ್ಚನ ಮುಗಿದ ತಕ್ಷಣ ಲಾಕ್ ಮಾಡಿಬಿಡ್ತಾರೆ. ತಿರ್ಗಾ 9 ಗಂಟೆಗೆ ಓಪನ್ ಆಗ್ತದೆ. ಓನ್ಲಿ VIP ದರ್ಶನ ಸರ್. ಪರ್ ಹೆಡ್ 100 ರೂಪೀಸ್ ಟಿಕೆಟ್ ತಗೋಬೇಕು. ಈ ದೇವಸ್ಥಾನ ಟಿಕೆಟ್ ನಿಮ್ದೇ ಸರ್. ಬೆಟ್ಟದ ಮೇಲೆ 300 ರೂಪೀಸ್ ಟಿಕೆಟ್ ನಾವು ಕೊಡ್ತೀನಿ. ಅದು ಈ ದೇವಸ್ಥಾನ ಟಿಕೆಟ್, ಲೋಕಲ್ ದೇವಸ್ಥಾನ ಟಿಕೆಟ್ ನೀವೇ ತಗೋಬೇಕಾಗ್ತದೆ. ಪರ್ ಹೆಡ್ 100 ರೂಪೀಸ್. 12 ವರ್ಷ ಒಳಗರ ಚಿಕ್ಕ ಹುಡುಗರಿಗೆ ಟಿಕೆಟ್ ಬೇಕಾಗಿಲ್ಲ. 12 ವರ್ಷ ಒಳಗಿರೋರಿಗೆ ಟಿಕೆಟ್ ಬೇಕಾಗಿಲ್ಲ. 12 ವರ್ಷ ಮೇಲೆ ಟಿಕೆಟ್ ಕಂಪಲ್ಸರಿ ತಗೋಬೇಕಾಗ್ತದೆ. ಇವಾಗ ಚಪ್ಪಲ್ಸ್, ಮೊಬೈಲ್ಸ್ ಎಲ್ಲ ಇಲ್ಲಿ ಬಿಟ್ಟು ಎಲ್ಲ ಜೊತೆಗೆ ಬನ್ನಿ ಸರ್. ಗೇಟ್ ನಂಬರ್ 3 ಟಿಕೆಟ್ ಕೌಂಟರ್ ಸರ್. ಹಂಗೆ ಟಿಕೆಟ್ ತಗೊಂಡು ಹಂಗೆ ಒಳಗೆ ಹೋಗ್ಬೇಕು. ದರ್ಶನ ಮುಗಿದ ಮೇಲೆ ವಾಪಸ್ ಬರೋ ದಾರಿ ಗೇಟ್ ನಂಬರ್ 2 ಹೊರ ಬಂದಿದ ತಕ್ಷಣ ಗೇಟ್ ನಂಬರ್ 2 ಇಂದ ಸ್ವಲ್ಪ ರೈಟ್ ಸೈಡ್ ತಿರ್ಗಾ ಸ್ವಲ್ಪ ಮುಂದೆ ಬರಬೇಕು. ತಿರ್ಗಾ ಗೇಟ್ ನಂಬರ್ 3 ಬರ್ತದೆ. ಗೇಟ್ ನಂಬರ್ 3 ಎದುರುಗಡೆ ಆಪೋಸಿಟ್ ಅಲ್ಲೇ ನಮ್ಮ ಬಸ್ ಪಾರ್ಕಿಂಗ್ ಪ್ಲೇಸ್. RK ಕಲ್ಯಾಣ ಮಂಟಪ ಬಸ್ ಪಾರ್ಕಿಂಗ್ ಪ್ಲೇಸ್. ಟೋಟಲ್ ಪ್ಯಾಕೇಜ್ ಬಸ್ನವರೆಲ್ಲ ಲೈನ್ ಆಗ ನಿಂತ್ಕೊಂಡಿರ್ತಾರೆ. ನಿಮ್ ಬಸ್ ನಂಬರ್ ನೋಡ್ಕೊಂಡು ಸೇಮ್ ಬಸ್ ಬಂದು ಸೇರ್ಕೋಬೇಕು. ಗೇಟ್ ನಂಬರ್ 3 ಆಪೋಸಿಟ್ ಅಲ್ಲಿ RK ಕಲ್ಯಾಣ ಮಂಟಪ ಬಸ್ ಪಾರ್ಕಿಂಗ್ ಪ್ಲೇಸ್. ನೋಡಿ ಸರ್, ಈ ದೇವಸ್ಥಾನ ಒಳಗಡೆ ಯಾವ್ದು ಪೂಜಾ ಗೀಜಾ ಯಾವ್ದು ಮಾಡ್ಸಲ್ಲ. ಇಲ್ಲ ವ್ಯಾಪಾರ ಮಾಡೋರೆಲ್ಲ ಜಬರ್ದಸ್ತಿಯಾಗ ಹೂವ ತಗೋಲಿ, ತೆಂಗಿನಕಾಯಿ ತಗೋಲಿ, ಕರ್ಪೂರ ತಗೋಲಿ, ಜಬರ್ದಸ್ತಿಯಾಗಿ ನಿಮ್ ಕೈ ಕೊಟ್ಬಿಡ್ತಾರೆ. ನೀವು ದರ್ಶನ ಮುಗಿದ್ಮೇಲೆ ವಾಪಸ್ ಬಂದಿದ್ಮೇಲೆ 100 ರೂಪಾಯಿ ಕೊಡಿ, 200 ರೂಪಾಯಿ ಕಿತ್ಕೊಂಡ್ಬಿಡ್ತಾರೆ ಸರ್. ನಿಮ್ಗೆ ಇಷ್ಟ ಬೇಕಾಗಿದ್ರೆ ತಗೋಲಿ, ಇಲ್ಲ ಬಿಟ್ಬಿಡಿ ಸರ್. ದಯವಿಟ್ಟು ಅವ್ರ ಹತ್ರ ಗೈಡ್ ಹೇಳಿದ್ದಾರೆ ಬೇಡ ಅನ್ನೋ ದಯವಿಟ್ಟು ಹೇಳ್ಬೇಡ ಸರ್. ಯಾಕಂದ್ರೆ ಅವ್ರನ್ನ ತಿರ್ಗಾ ನನ್ನ ಹೊಡಿಬಿಡ್ತಾರೆ. ಅದು ನಿಮ್ಗೆ ಇಷ್ಟ ತಗೋಲಿ, ಇಲ್ಲ ಬಿಟ್ಬಿಡಿ ಸರ್. ಅದು ನಿಲ್ಸೋದು. ಸಪೋಸ್ ನೀವು ಹಂಗೆ ತಗೊಂಡೋಗಿದ್ರಾನು ಸ್ಕ್ಯಾನಿಂಗ್ ಹತ್ರ ಕಿತ್ಕೊಂಡ್ಬಿಟ್ಟು ಡಸ್ಟ್ಬಿನ್ ಹಾಕ್ಬಿಡ್ತಾರೆ. ಪೂಜಾ ಸಾಮಾನು ಯಾವ್ದು ಬೇಕಾಗಿಲ್ಲ. ಸಪೋಸ್ ನಿಮ್ಗೆ ಬೇಕಂದ್ರೆ ನೀವು ತಗೊಳ್ಳಿ, ನಿಮ್ಗೆ ಯು ಟೇಕ್ ಯುವರ್ ಚಾಯ್ಸ್. ನೋಡಿ ಸರ್, ಇವಾಗ ಚಪ್ಪಲ್ಸ್, ಮೊಬೈಲ್ಸ್ ಎಲ್ಲ ಬಿಟ್ಟು ನನ್ನ ಜೊತೆಗೆ ಬನ್ನಿ. ದರ್ಶನ ಮುಗಿದ ತಕ್ಷಣ ವಾಪಸ್ ಎಲ್ಲ ಬಂದು ಬಸ್ಸಿಗೆ ಸೇರ್ಕೊಳ್ತಾರೆ.